ಎಲ್ಲರ ಮನೆಯಲ್ಲಿ ಗಣೇಶನ ಹಬ್ಬದ ಸಂಭ್ರಮ. ಹೌದು, ಗಣೇಶ ಹಬ್ಬ ಎಂದರೆ ಸಾಕು, ಎಲ್ಲರಿಗೂ ಎಲ್ಲೆಲ್ಲದ ಸಂಭ್ರಮ. ಅದರಲ್ಲಿಯೂ ಯುವಕರಿಗೆ, ಮಕ್ಕಳಿಗಂತೂ ಗಣಪತಿಯನ್ನು ತಂದು ಪೂಜೆ ಮಾಡಿ ಪಟಾಕಿ ಹೊಡೆಯೋದೇ ಒಂದು ದೊಡ್ಡ ಸಂಭ್ರಮ. ಅದರಂತೆ ಈ ವರ್ಷವೂ ಕೂಡ ಗಣಪತಿ ಹಬ್ಬವನ್ನು ಸಂಭ್ರಮದಿಂದಲೇ ಆಚರಿಸುತ್ತಿದ್ದಾರೆ. ಎಲ್ಲರ ಮನೆಯಲ್ಲಿ ಬೆಳಿಗ್ಗೆ ಗಣಪತಿಯನ್ನು ಬರಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಹೊಸ ಬಟ್ಟೆ ಧರಿಸಿ ಸಂಭ್ರಮದಿಂದ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ತೆರನಾದ ತಿಂಡಿ ತಿನಿಸುಗಳನ್ನು ನೈವೇದ್ಯವನ್ನು ಅರ್ಪಿಸಿ ನಮ್ಮ ಕುಟುಂಬಕ್ಕೆ ಯಾವುದೇ ವಿಘ್ನಗಳು ಬಾರದಂತೆ ಪಾಲಿಸು ವಿಘ್ನೇಶ್ವರ ಎಂದು ಗಣಪತಿಯನ್ನು ಭಕ್ತಿಯಿಂದ ಪೂಜಿಸುತ್ತಿರುವುದು ಒಂದು ಕಡೆಯಾದರೆ, ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯಲ್ಲ ಹಾಳಾಗುತ್ತಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ರೈತರ ಪರಿಸ್ಥಿತಿ. ಇದರಿಂದ ರೈತರ ಮೊಗದಲ್ಲಿ ಗಣೇಶನ ಹಬ್ಬದ ಸಂಭ್ರಮ ಹೆಚ್ಚು ಕಂಡು ಬರಲಿಲ್ಲ. ಎಲ್ಲರೂ ಭಕ್ತಿಯಿಂದ ಪೂಜಿಸುವ ವಿಘ್ನೇಶ್ವರ ಇನ್ನಾದರೂ ರೈತರ ಬೆಳೆಗಳನ್ನು ರಕ್ಷಿಸಿ ರೈತರ ಕಷ್ಟಗಳನ್ನು ದೂರ ಮಾಡಿ ಎಲ್ಲರ ಬದುಕಲ್ಲಿ ಹೊಸ ಸಂತೋಷ, ಸಮೃದ್ಧಿ, ನೆಮ್ಮದಿ ನೀಡಲಿ ಎಂಬುದು ಎಲ್ಲ ಭಕ್ತರ ಹಾರೈಕೆಯಾಗಿದೆ. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಘ್ನೇಶ್ವರನು ಎಲ್ಲ ರೈತರ ಬಾಳಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಅವರ ಬಾಳಲ್ಲಿ ಮತ್ತು ಎಲ್ಲ ಜನತೆಯ ಬಾಳಲ್ಲಿ ಸುಖ, ಶಾಂತಿಯನ್ನು, ನೆಮ್ಮದಿ ತರಲಿ ಎಂದು ನಮ್ಮ NKST4 ವಾಹಿನಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ.